ಬನ್ನಿ ಸುಮಾರು 800 ವರ್ಷ ಹಿಂದಕ್ಕೆ ಹೋಗೋಣ. 12ನೇ ಶತಮಾನದ ಕರ್ನಾಟಕಕ್ಕೆ. ಅಲ್ಲಿ ಒಬ್ಬ ವ್ಯಕ್ತಿ ಇಡೀ ಸಮಾಜದ ರೂಪುರೇಷೆಯನ್ನೇ ಬದಲಾಯಿಸುವಂಥ ಒಂದು ಕ್ರಾಂತಿಗೆ ನಾಂದಿ ಹಾಡ್ತಾರೆ. ಅವರೇ ಬಸವಣ್ಣ. ಈ ವಿಶ್ಲೇಷಣೆಯಲ್ಲಿ ಅವರ ಆಲೋಚನೆಗಳು ಅಂದಿನ ಸಮಾಜವನ್ನು ಹೇಗೆ ತಲ್ಲಣಗೊಳಿಸಿದ್ವೋ ಅನ್ನೋದನ್ನ ವಿವರವಾಗಿ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ದೇಹವೇ ಒಂದು ದೇವಸ್ಥಾನ. ನೀವು ಪ್ರತಿದಿನ ಮಾಡುವ ಕೆಲಸವೇ ದೇವರಿಗೆ ಸಲ್ಲಿಸೋ ಪೂಜೆ. ಹೀಗಾದ್ರೆ ಹೇಗಿರುತ್ತೆ? ಇದು ಕೇವಲ ಒಂದು ಪ್ರಶ್ನೆ ಅಷ್ಟೇ ಅಲ್ಲ. ಇದುವೇ ಬಸವಣ್ಣನವರು ಅಂದಿನ ಸಮಾಜದ ಮುಂದೆ ಇಟ್ಟ ಎಲ್ಲವನ್ನೂ ಬದಲಾಯಿಸಬಲ್ಲ ಒಂದು ಶಕ್ತಿಶಾಲಿ ತತ್ವದ ತಿರುಳು. ಬಸವಣ್ಣನವರ ವಿಚಾರಗಳು ಯಾಕೆ ಅಷ್ಟೊಂದು ಕ್ರಾಂತಿಕಾರಿ ಅಂತ ಅನಿಸುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಅಂದಿನ ಸಮಾಜ ಹೇಗಿತ್ತು, ಆ ಕಾಲದ ಜನರನ್ನು ಯಾವ ಗೋಡೆಗರು ಕಟ್ಟಿಹಾಕಿದ್ವು ಅಂತೆ ನೋಡ್ಬೇಕು. ಅಂದಿನ ಸಮಾಜ ಅಂದ್ರೆ ಅದು ಕಟ್ಟುನಿಟ್ಟಾದ ನಿಯಮಗಳ ಗೋಡೆಗಳಿಂದ ಕಟ್ಟಿದ ಒಂದು ಜಗತ್ತು. ಎಲ್ಲೆಲ್ ನೋಡಿದ್ರೂ ಆಳವಾಗಿ ಬೇರೂರಿದ್ದ ಅಸಮಾನತೆ. ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೂ ಅವರ ಜೀವನ ಹೇಗಿರ್ಬೇಕು ಅಂತ ಮೊದಲೇ ನಿರ್ಧಾರವಾಗಿರುತ್ತಿತ್ತು. ಆ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಮೊದಲನೇದಾಗಿ ಹುಟ್ಟಿನ ಆಧಾರದ ಮೇಲೆ ಕಠಿಣವಾದ ಜಾತಿ ವ್ಯವಸ್ಥೆ ಇತ್ತು. ಧರ್ಮ ಅನ್ನೋದು ದೇವಸ್ಥಾನದ ಗರ್ಭಗುಡಿಗಷ್ಟೇ ಸೀಮಿತವಾಗಿತ್ತು. ಅದರ ಸಂಪೂರ್ಣ ಕಂಟ್ರೋಲ್ ಕೆಲವೇ ಪುರೋಹಿತರ ಕೈಲಿತ್ತು. ಇನ್ನು ಮಹಿಳೆಯರಿಗೆ ಸಮಾನತೆ ಅನ್ನೋದು ಇರಲೇ ಇಲ್ಲ, ಮತ್ತು ಬಡವರು ದೇವಸ್ಥಾನದ ಮೆಟ್ಟಿಲನ್ನೂ ಹತ್ತುವಂತಿರಲಿಲ್ಲ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತ್ತು ಅಂತ ನೀವೇ ಊಹಿಸಿ. ಬಸವಣ್ಣನವರ ಸಮಕಾಲೀನರಾದ ಅಲ್ಲಮಪ್ರಭು ಅವರೇ ಹೇಳ್ತಾರೆ, ಭಕ್ತಿ ಅನ್ನೋದು ಬರೀ ತೋರಿಕೆ ಮತ್ತು ಲಾಭಕ್ಕಾಗಿ ಆಗಿದೆ ಅಂತ. ಅಂದ್ರೆ ಧರ್ಮ ಅನ್ನೋದು ಒಂದು ವ್ಯಾಪಾರದ ಹಾಗೆ ಆಗ್ಬಿಟ್ಟಿತ್ತು. ಅದನ್ನ ಪುರೋಹಿತ ವರ್ಗ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಿತ್ತು. ಇಂಥ ಒಂದು ಅನ್ಯಾಯ ತುಂಬಿದ ವ್ಯವಸ್ಥೆಯನ್ನು ಎದುರಿಸಲು ಒಬ್ಬ ಹೀರೋ ಹುಟ್ಕೊಳ್ತಾರೆ. ಅವರೇ ಬಸವಣ್ಣ. ಅವರು ಕೇವಲ ಒಬ್ಬ ತತ್ವಜ್ಞಾನಿ ಮಾತ್ರ ಆಗಿರಲಿಲ್ಲ, ಕಳುಚೂರಿ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಭಾವಿ ಮಂತ್ರಿಯೂ ಆಗಿದ್ರು. ಸರಿ, ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಬಸವಣ್ಣನವರ ಹತ್ರ ಇದ್ದ ಪರಿಹಾರವಾದ್ರೂ ಏನು? ಅವರ ಮೊದಲ ಮತ್ತು ಅತ್ಯಂತ ಪ್ರಬಲವಾದ ಪರಿಹಾರ ಅಂದ್ರೆ ದೇವರ ಕಲ್ಪನೆಯನ್ನೇ ಪ್ರಜಾಪ್ರಭುತ್ವೀಕರಣಗೊಳಿಸಿದ್ದು, ದೇವರನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸಿದ್ದು. ಬಸವಣ್ಣನವರು ಇಷ್ಟಲಿಂಗ ಅಂತ ಒಂದು ಅದ್ಭುತವಾದ ಕಾನ್ಸೆಪ್ಟ್ ತರ್ತಾರೆ. ಇದು ದೇಹದ ಮೇಲೆ ಧರಿಸುವ ದೈವತ್ವದ ಒಂದು ಸಣ್ಣ ಚಿಹ್ನೆ. ಇದರ ನಿಜವಾದ ಕ್ರಾಂತಿ ಏನ್ಗೊತ್ತಾ? ಇದು ದೇವರನ್ನೇ ದೇವಸ್ಥಾನಗಳಿಂದ ಹೊರಗೆ ತಂದು ಪ್ರತಿಯೊಬ್ಬ ವ್ಯಕ್ತಿಯ ಕೈಗೆ, ಅವರ ದೇಹದ ಮೇಲೆಯೇ ಸ್ಥಾಪಿಸಿತು. ಇನ್ನು ದೇವರನ್ನು ನೋಡೋಕೆ, ಪೂಜೆ ಮಾಡೋಕೆ ಪುರೋಹಿತರ ಮಧ್ಯಸ್ಥಿಕೆ ಬೇಕೇ ಇರಲಿಲ್ಲ. ಇದರಿಂದಾದ ಬದಲಾವಣೆ ಮಾತ್ರ ಸಣ್ಣದಲ್ಲ. ನೋಡಿ, ಒಂದು ಕಡೆ ದೇವಾಲಯಗಳಲ್ಲಿದ್ದ ಸ್ಥಾವರಲಿಂಗ, ಅಂದ್ರೆ ಅದನ್ನ ಅಲ್ಲಾಡಿಸೋಕೆ ಆಗಲ್ಲ. ಇನ್ನೊಂದ್ ಕಡೆ ಪ್ರತಿಯೊಬ್ಬರ ಹತ್ರನೂ ಇರೋ ಇಷ್ಟಲಿಂಗ. ಇದರ ಪರಿಣಾಮ, ದೇವರು ಎಲ್ಲೋ ದೂರದ ದೇವಸ್ಥಾನದಲ್ಲಿಲ್ಲ, ನಮ್ಮ ಜೊತೆಗೆ ಇದಾನೆ ಅನ್ನೋ ಭಾವನೆ ಬಂತು. ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದ್ದ ಪೂಜೆ ಈಗ ಎಲ್ಲರಿಗೂ ಸಿಕ್ತು. ಸರಿ, ಇದು ದೇವರ ವಿಷಯವಾಯ್ತು. ಈಗ ಬಸವಣ್ಣನವರ ಕ್ರಾಂತಿಯ ಎರಡನೇ ಅಡಿಪಾಯಕ್ಕೆ ಬರೋಣ. ಅದೇ ಎಲ್ಲಾ ರೀತಿಯ ದುಡಿಮೆಗೂ ಒಂದು ದೈವಿಕ ಗೌರವವನ್ನು ತಂದುಕೊಟ್ಟಿದ್ದು. ಬಸವಣ್ಣನವರು ಕಾಯಕ ಅಂತ ಒಂದು ಅದ್ಭುತವಾದ ತತ್ವವನ್ನು ಮುಂದಿಟ್ರು. ಏನಿದು ಕಾಯಕ ಅಂದ್ರೆ? ಪ್ರತಿಯೊಬ್ಬರೂ ತಮ್ಮ ಆಯ್ಕೆಯ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು. ಯಾರೂ ಸುಮ್ನೆ ಕೂತು ತಿನ್ಬಾರ್ದು. ಕಾಯಕ ಅಂದ್ರೆ ಬರೀ ದುಡಿಮೆ ಅಲ್ಲ, ಅದೊಂದು ಆಧ್ಯಾತ್ಮಿಕ ಮಾರ್ಗ, ದೇವರನ್ನು ತಲುಪೋಕೆ ಇರೋ ಅತ್ಯಂತ ಪವಿತ್ರವಾದ ದಾರಿ. ಬಸವಣ್ಣನವರನ್ನ ಫಾಲೋ ಮಾಡಿದವರು ಸಮಾಜದ ಎಲ್ಲಾ ಸ್ತರಗಳಿಂದ ಬಂದಿದ್ರು. ಉದಾಹರಣೆಗೆ ನೋಡಿ, ಮಾಚಯ್ಯ ಮಡಿವಾಳ, ಚೌಡಯ್ಯ ಅಂಬಿಗ, ಹಳ್ಳಯ್ಯ ಸಮಗಾರ, ಇವರೆಲ್ಲರೂ ತಮ್ಮ ತಮ್ಮ ವೃತ್ತಿಯಲ್ಲೇ ದೇವರನ್ನ ಕಂಡುಕೊಂಡ್ರು. ಪ್ರತಿಯೊಂದು ಕೆಲ್ಸಕ್ಕೂ ಒಂದೇ ಸಮಾನವಾದ ಗೌರವ ಸಿಕ್ಕಿತು. ಇದೇ ಅಲ್ವಾ ನಿಜವಾದ ಸಾಮಾಜಿಕ ಸಮಾನತೆ? ಕಾಯಕ ತತ್ವದ ಅಲ್ಟಿಮೇಟ್ ಮೆಸೇಜ್ ಏನು ಅಂದ್ರೆ, ಯಾವುದೇ ಕೆಲ್ಸ ದೊಡ್ಡದಲ್ಲ, ಚಿಕ್ಕದಲ್ಲ, ಎಲ್ಲ ಪ್ರಾಮಾಣಿಕ ದುಡಿಮೆಗೂ ಒಂದೇ ಗೌರವ. ಈ ಒಂದು ಚಿಕ್ಕ ವಿಚಾರ ಅಂದಿನ ಜಾತಿ ಆಧಾರಿತ ಸಮಾಜದ ಬುಡುವನ್ನೇ ಅಲ್ಲಾಡಿಸ್ಬಿಡ್ತು. ಈಗ ಬಸವಣ್ಣನವರ ಮೂರನೇ ಮತ್ತು ಬಹುಶಃ ಅತ್ಯಂತ ಕ್ರಾಂತಿಕಾರಿ ವಿಚಾರಕ್ಕೆ ಬರೋಣ. ಇದು ಜಾತಿ ಮತ್ತು ಲಿಂಗದಂತಹ ಅಂದಿನ ಸಮಾಜದ ತಡೆಗೋಡೆಗಳ ಮೇಲೆ ಮಾಡಿದ ಒಂದು ನೇರವಾದ, ನಿರ್ಭೀತವಾದ ದಾಳಿ. ಜಾತಿ ವ್ಯವಸ್ಥೆಯನ್ನಂತೂ ಬಸವಣ್ಣನವರು ನೇರವಾಗಿಯೇ ಪ್ರಶ್ನೆ ಮಾಡಿದ್ರು. ಅವರೇ ಹೇಳ್ದಾಗೆ, ಅವನ ಕುಲವಾದರೇನು, ಶಿವಲಿಂಗವಿದ್ದವನೇ ಕುಲಜನು. ಅಂದ್ರೆ ಹುಟ್ಟು ಮುಖ್ಯ ಅಲ್ಲ, ನಂಬಿಕೆ ಮತ್ತು ನಡತೆ ಮುಖ್ಯ. ಇದೇ ಆಧಾರದ ಮೇಲೆ ಜಾತಿರಹಿತವಾದ ಒಂದು ಹೊಸ ಸಮಾಜವನ್ನು ಕಟ್ಟೋಕೆ ಹೊರಟ್ರು.
ಅಷ್ಟೇ ಅಲ್ಲ, ಲಿಂಗ ಸಮಾನತೆಯ ಬಗ್ಗೆನೂ ಈ ಚಳುವಳಿ ತನ್ನ ಕಾಲಕ್ಕಿಂತ 100 ವರ್ಷ ಮುಂದಿತ್ತು. ಅಲ್ಲಮಪ್ರಭುವರೇ ಹೇಳಿದ್ರು, ಗಂಡು ಹೆಣ್ಣು 2 ಕಣ್ಣುಗಳಿದ್ದಂತೆ ಒಂದು ಕಣ್ಣು ಇನ್ನೊಂದಕ್ಕಿಂತ ಶ್ರೇಷ್ಠವೆಂದು ಹೇಳೋಕ್ಕಾಗಲ್ಲ. ಇದು ಅಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಊಹೆಗೂ ನಿಲುಕದ ನಿಲುವಾಗಿತ್ತು. ಸ್ವಾಭಾವಿಕವಾಗಿಯೇ ಇಷ್ಟೆಲ್ಲಾ ಕ್ರಾಂತಿಕಾರಿ ಬದಲಾವಣೆಗಳನ್ನ ಅಂದಿನ ಸಮಾಜ ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅಲ್ವಾ? ಇದು ಮೇಲ್ಜಾತಿಗಳ ಅಧಿಕಾರಕ್ಕೆ ಮತ್ತು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ವ್ಯವಸ್ಥೆಗೆ ನೇರ ಸವಾಲಾಗಿತ್ತು. ಹಾಗಾಗಿ ಬಸವಣ್ಣನವರ ಮೇಲೆ ತೀವ್ರ ವಿರೋಧ ವ್ಯಕ್ತವಾಯಿತು. ಸರಿ, ಇದೆಲ್ಲ ಆಗಿ 800 ವರ್ಷಗಳೇ ಕಳೆದುಹೋಗಿದೆ. ಹಾಗಾದ್ರೆ ಇವತ್ತಿಗೂ ಬಸವಣ್ಣನವರ ಈ ಕ್ರಾಂತಿಯ ಪ್ರಭಾವ ಉಳಿದಿದೆಯಾ? ಅದರ ಶಾಶ್ವತ ಪರಿಣಾಮಗಳೇನು ಅಂತ ನೋಡೋಣ ಬನ್ನಿ. ಬಸವಣ್ಣನವರ ಚಳುವಳಿಯಿಂದ ನಮಗೆ ಸಿಕ್ಕ ಒಂದು ಬಹುದೊಡ್ಡ ಕೊಡುಗೆ ಅಂದ್ರೆ ಅದು ವಚನಗಳು. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇವು ಪಂಡಿತರ ಭಾಷೆಯಾದ ಸಂಸ್ಕೃತದಲ್ಲಿ ಇರಲಿಲ್ಲ, ಬದಲಾಗಿ ಸಾಮಾನ್ಯ ಜನರ ಆಡುಮಾತಿನ ಕನ್ನಡದಲ್ಲಿ ಬರೆಯಲ್ಪಟ್ಟವು. ತಮ್ಮ ಆಧ್ಯಾತ್ಮಿಕ ಅನುಭವ ಮತ್ತು ಸಮಾಜದ ವಿಮರ್ಶೆಯನ್ನು ಹಂಚಿಕೊಳ್ಳಲು ಇದೊಂದು ಅದ್ಭುತ ಮಾಧ್ಯಮವಾಯಿತು. ಈ ಚಳುವಳಿಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಗೊತ್ತಾ? ಬರೋಬ್ಬರಿ 450ಕ್ಕೂ ಹೆಚ್ಚು ವಚನಕಾರರು ಹುಟ್ಕೊಂಡ್ರು. ಇವರೆಲ್ಲರೂ ಪಂಡಿತರಾಗಿರ್ಲಿಲ್ಲ. ಅವರಲ್ಲಿ ಮಹಿಳೆಯರಿದ್ರು, ದಲಿತರಿದ್ರು, ಬೇರೆ ಬೇರೆ ವೃತ್ತಿಗಳನ್ನು ಮಾಡುವ ಸಾಮಾನ್ಯ ಜನರಿದ್ರು. ಇದೇ ಅಲ್ವಾ ನಿಜವಾದ ಜನಸಾಹಿತ್ಯ ಚಳುವಳಿ. ಈ ಕ್ರಾಂತಿಯ ಅತ್ಯಂತ ಕಣ್ಣಿಗೆ ಕಾಣುವ ಶಾಶ್ವತವಾದ ಫಲಿತಾಂಶ ಅಂದ್ರೆ ಬಸವಣ್ಣನವರ ತತ್ವಗಳ ಆಧಾರದ ಮೇಲೆ ಒಂದು ಹೊಸ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯದ ಉಗಮ. ಈ ಸಮುದಾಯ ಇವತ್ತಿಗೂ ಕರ್ನಾಟಕದಲ್ಲಿ ಒಂದು ಪ್ರಮುಖ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶಕ್ತಿಯಾಗಿ ಮುಂದುವರೆದಿದೆ. ಹಾಗೆ ನೋಡಿದ್ರೆ ಬಸವಣ್ಣನವರ ಪ್ರಭಾವದ ಹಾದಿ ತುಂಬಾನೇ ಸ್ಪಷ್ಟವಾಗಿದೆ. 12ನೇ ಶತಮಾನದಲ್ಲಿ ಶುರುವಾದ ಕ್ರಾಂತಿ ವಚನ ಸಾಹಿತ್ಯದ ಮೂಲಕ ಹರಡಿ ಇಂದು ಲಿಂಗಾಯತ ಸಮುದಾಯದ ರೂಪದಲ್ಲಿ ಜೀವಂತವಾಗಿದೆ. ಮತ್ತು ಅವರ ವಿಚಾರಗಳು ಇವತ್ತಿಗೂ ಜಗತ್ತಿನಾದ್ಯಂತ ಸುಧಾರಕರಿಗೆ ಸ್ಫೂರ್ತಿ ನೀಡ್ತಾನೆ ಇವೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಬಸವಣ್ಣನವರು ಮಾಡಿದ್ದೇನೋ, ದೇವರು ಎಲ್ಲೋ ದೇವಸ್ಥಾನದಲ್ಲಿಲ್ಲ, ನಮ್ಮೊಳಗೇ ಇದ್ದಾನೆ, ನಮ್ಮ ದೈನಂದಿನ ಕೆಲಸದಲ್ಲಿ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವುದರಲ್ಲಿ ದೈವತ್ವವಿದೆಯಂತ ತೋರಿಸ್ಕೊಡುವ ಮೂಲಕ ಇಡೀ ಸಮಾಜವನ್ನೇ ಬದಲಾಯಿಸಿದರು. 800 ವರ್ಷಗಳ ಹಿಂದೆ ಬಸವಣ್ಣನವರು ಗೋಡೆಗಳನ್ನ ಒಡೆದಾಕಿದ್ರು. ಆದರೆ ಅವರ ವಿಚಾರಗಳು ಇವತ್ತಿಗೂ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತೆ. ಇವತ್ತಿನ ಸಮಾಜದಲ್ಲಿ ನಾವು ಇನ್ನು ಯಾವೆಲ್ಲ ಸಾಮಾಜಿಕ ಗೋಡೆಗಳನ್ನ ಒಡೆದು ಹಾಕಬೇಕಾಗಿದೆ? ಈ ಪ್ರಶ್ನೆ ಬಗ್ಗೆ ಒಮ್ಮೆ ಯೋಚಿಸೋಣ.